ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಣಿ ಕೈ ತರವ. ನೋಡವ ರಾಣಿ, ಇದು ಮಾಕಳವನ್ ಶ್ರೀರಕ್ಷೆ. ಇದು ಯಾವಾಗ್ಲೂ ನಿನ್ ಕೈನಾಗೆ ಇರ್ಲಿ. ಯಾವಾಗ್ಲೂ ಆ ನಮ್ಮವ್ವ ನಿನ್ನ ಕಾಪಾಡ್ತಾಳೆ. ಸರಿ, ಹೊರಡವ, ಹೊರಡು. ಅಳ್ಬೇಡ. ನೂರು ಜನನ ಹೆದರಿಸೋ ನನ್ನ ಗಂಡ ತಂಗಿರ ವಿಷಯದಲ್ಲಿ ನೀರ ಕರ್ಗೋಗ್ಬಿಡ್ತಾನೆ ಅಲ್ವಾ ಮಾವ? ಗುಡ್ಗು ಸಿಡ್ಲನ್ನು ತೋರಿಸಿ ಎದುರಿಸೋ ಮೋಡನುವೆ ಸಮಯ ಬಂದಾಗ ಕರ್ಗಿ ಭೂಮಿಗೆ ಬರಕ್ಕಿಲ್ವೇ? ಹಂಗೆ ನಾನು. ಅರ್ಥ ಆಗತ್ತೆ ಮಾವ. ಸರಿ, ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ನಮ್ಮ ಗಾಣಿನ ಮನೆಗೆ ತುಂಬಿಸಿ ಬರೋಣ. ಸೀನಾ ಕಾರ್ ತಗೊಂಡ್ ಬರ್ತಿದ್ದಾನ, ಮತ್ತೆ ವಾಪಸ್ ನಡ್ಕೊಂಡು ಹೋಗೋ ಶಕ್ತಿ ಇಲ್ಲ ಮಾವ. ಬರ್ಬಿಡು, ನಾವಿಲ್ಲೇ ಕಾಯ. ಬಾರು, ನಿಂಗೆ ಮನೆ ನೆನಪಾಯ್ತಲ್ವಾ? ಸೌಮ್ಯಗೌಡನ ಜೊತೆ ನಿಂಗೆ ಮದುವೆ ಫಿಕ್ಸ್ ಆಗಿದ್ದ ಟೈಮ್ನಾಗೆ ನೀನು ಈ ಮನೆಗೆ ನನ್ನ ಜೊತೆ ಬಂದಿದ್ದೆ ನೋಡು. ಆವಾಗ ಅವನಿ ಮನೆ ತೋರ್ಸೋಕ್ಕಿಂತ ಮುಂಚೆನೆ ನಾನೇ ನಿಂಗೆಲ್ಲ ತೋರಿಸ್ಬಿಟ್ಟಿದ್ದೆ. ಬಡ್ಡಿ ಆಯ್ದ ಉರ್ಕೊಂಡ್ಬಿಟ್ಟಿದ್ದ. ಅದೇ ಹೆಂಗ್ ಮಾವ ಮರೆಯಕ್ಕಾಗತ್ತೆ? ಆದ್ರೆ ಅವತ್ತೇ ನಿನ್ನ ಲವ್ ಮಾಡ್ತಿರೋ ವಿಷಯ ಗೊತ್ತಾಗೈತಿದ್ರೆ ನೀನ ನಮ್ಮ ಮದುವೆ ಮಾಡ್ಕೋತೀಯ ಇಲ್ಲ ಕಚ್ಬಿಡ ಅಂತ ಹೇಳ್ತಿದ್ದೆ. ಒಂದ್ ನಿಮಿಷ, ಇನ್ನೇನ್ ಬಂದ್ಬಿಡ್ತಾರೆ. ಆರತಿ ತರಕ್ ಹೋಗಿದ್ದಾರೆ. ಆಗ್ಲಿ ಪರವಾಗಿಲ್ಲ ಅಮ್ಮ. ರಾಣಿ, ಇನ್ಯಾಕೆ ನೀನ್ ನಮ್ಮನೆ ಮಗಳು ಮಾತ್ರ ಅಲ್ಲ ಕಣವ, ನೀನ್ ಈ ಮನೆ ಸೊಸೆ, ಈ ಮನೆ ಮಹಾರಾಣಿ ಕಣವ. ರಾಣಿನೇ ಆಗಿರ್ಲಿ ಮಹಾರಾಣಿನೇ ಆಗಿರ್ಲಿ, ಹುಟ್ಟಿದ ಮನೆಗೆ ನಾನು ಯಾವತ್ತಿಗೂ ಮಗಳೇನೆ. ಎಲ್ಲ ಸಂಬಂಧಗಳು ಆಮ್ಯಾಕೆ. ಇನ್ನು ಎಷ್ಟೊತ್ತು ಕಾಯ್ತೀರಿ? ಹೊರ್ಗಡೆ ಫುಲ್ ಆಟು ಮೂಟೆ ತೆಲ್ಲು. ಯಾಕೆ ಹಿಂಗೈತೆ ಮೈಗೆ? ಮೂಟೆ ಅಂತ ಸೇರು, ಅಕ್ಕಿ, ಬೆಲ್ಲ, ಆಮೇಲೆ ಓಕ್ರಿ ನೀರು, ಆರತಿ ತಟ್ಟೆ ಇದೆಲ್ಲ ರೆಡಿ ಮಾಡ್ಕೊ. ಗಂಡು ಹೆಣ್ಣನ ಮನೆ ತುಂಬಿಸ್ಕೊಳ್ಬೇಕು. ಹೋಗ್ಬೇಕ. ಅಂದ್ರೆ ಬುದ್ಧವಂತ ಒಗಟ್ ಬಿಡಿಸಿದ ಮೇಲೆ, ಕತ್ತೆಗೆ ಯಾವನಾರ ಜಾಡಿಸಿದ ಮೇಲೆ, ಹೆಂಗಸು ಗಂಡಸಿಗೆ ಕಾಡಿಸಿದ ಮೇಲೆ, ಅದೇ ತರ ಗಂಡಸು ಏನಾದ್ರೂ ಸಾಧಿಸಿದ ಮೇಲೆ ಸುಖ ಸಿಗ್ತದಲ್ಲ, ಆ ಸುಖ ಸಿಕ್ಕದಮ್ಮಿ ನನಗೆ. ಯಾರಿಗೂ ಡೌಟ್ ಬರದೇ ಇರೋ ತರ ಮದುವೆ ಬಿಡೋಯ್ತು. ಇದು ತಾವೊಬ್ರೇ ಸಾಧನೆ ಮಾಡಿರೋ ಸಾಧನೆ ಅಲ್ಲ, ಇದು ನಾವೆಲ್ಲ ಕೈ ಜೋಡಿಸಿರೋದಕ್ಕೆ ಆಗಿರೋದು. ಅದ್ ನೆನ್ಪಿರ್ಲಿ. ಅಮ್ಮವ್ರೆ, ಯಜಮಾನ್ರೆ, ಹೆಣ್ಣಿನ ಕಡೆಯವ್ರು ಬಂದವ್ರೆ, ಬಾಗ್ಲೆಲ್ಲ ನಿಂತವ್ರೆ. ನಡಿ. ನಿಂತ್ಕೊಳ್ರಲ್ಲಿ ಮದುವೆ ಆಗ ಗಂಟ ಹಾರಾಟ ಕುಣಿದಾಟ ಎಲ್ಲ ತಾಳಿ ಕಟ್ಟಿದ್ಮೇಲೆ ಎಲ್ಲ ಮುಗ್ದೋಯ್ತು. ಆ ಶಿವ ಮನೆಯವ್ರನ್ನ ಮಕ್ಕುಗ್ದು ಮನೆಗಟ್ಟಿ ಆ ಪೆದ್ನನ್ ಮಗನ್ ಮದುವೆ ಮಾಡ್ಕೊಂಡು ಬಂದೇಳಲ್ಲ, ಅವಳನ್ನ ಕೊಟ್ಟಿಗೆ ಕೂಡ್ಸೋದ ಕಟ್ಟಿ ಆರ್ತಿ ಮಾಡ್ತಾರಂತೆ. ಆರ್ತಿನ ಅಜ್ಜಿ ತಮ್ಮಯ್ಯ ಅಂತೀನಿ, ಹೊಸ ಸುಮ್ಕೆ ಇರು. ಸೇರ್ ಒದ್ದು ಒಳಗಡೆ ಕರ್ಕಳ ಗಂಟ ಮಾತ್ರ, ಆಮ್ಯಾಕಿಂದ ನಮ್ದೇ ಆಟ. ಸಾಕ್ ನಿಲ್ಸಲೇ. ಹೇಳಿದ್ದನ್ನೇ ಹೇಳೋ ಕಿಸ್ಪೈದಾಸ ಅಂತ ನಂಗೆ ಮಾತಾಡಿದ್ದನ್ನೇ ಆಡ್ತಾ ಕೂತ್ಕೊಬೇಡ. ಮದುವೆ ಆಗ ಗಂಟ ಮರುವಾದಿ ಆ ಶಿವ ಮನೆಯವ್ರನ್ನ ಉಗಿದು ಆಸೆ ಅಟ್ಟು. ನಾಗ, ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ ಹೇಳೋ, ನಾನೇ ಹೋಗಿ ಮಾತಾಡ್ತೀನಿ. ಯಾವದ್ಲ ಅವನು? ಅಜ್ಜಿನ್ ತಡೀರಿ,
ಆ ಶಿವ ಪಾರ್ವತಿ ಕೇಳಿಸ್ಕೊಂಡ್ರೆ ಮದ್ವೆ ಅದಿನಾನೇ ತಿಥಿ ಆಯ್ತು ಅಂತ ಜನ ಮಾತಾಡ್ಕೊಳ್ತಾರಷ್ಟೇ. ನಡೀರಿ ತಡೀರಿ. ಅಜಯ್, ಯಾಕೆ ಒಟ್ಟು ಬರಲ್ವಾ? ಪರವಾಗಿಲ್ಲ ಬಿಡಿ, ನಾರ್ಮಲ್ ಆಗಿ ನಿಮ್ ಸ್ಟೈಲಲ್ಲೇ ಹೋಗ್ಲಿ ಸಾಕು. ಯುದ್ಧ ಮಾಡಲ್ಲ ಮುದ್ದಾದಂಥವಳು, ಅಪ್ಪಣೆ ಕೊಡಲ್ಲ ಅಪರಂಜಿ ಅಂತವಳು, ಗರ್ವ ತೋರ್ಸಲ್ಲ ಗೌರಿ ಅಂತವಳು, ಕಿರೀಟ ತೊಟ್ಟಿಲ್ಲ ಆದರೂ ರಾಣಿ ಆಗೋಳೆ ನನ್ನ ನೋಡ್ತಿ. ಮನು ಎಲ್ಲಪ್ಪ ಸಿಗ್ತಾ ಇಲ್ಲ? ಗೌಡ್ರೆ ಏನ್ ಹುಡುಕ್ತಾ ಇದ್ದೀರಾ? ಮುತ್ತು. ನನ್ನ ತಮ್ಮ ಮುತ್ತರಂತ ಮಾತಾಡೋದಲ್ಲ, ಅದಕ್ಕೆ ಮುತ್ತು ಸಿಗ್ತದ ಅಂತ ಹುಡುಕ್ತೀವಿ. ಹೀಗಾಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಎಲ್ಲ ಮೊದಲೇ ಹೇಳ್ಕೊತಿದ್ದೆ. ಮರೀದೇ ಹೇಳಿದ ಅನಿಸ್ತದ ನನ್ನ ಮಗ. ಅರೆ ನಗ್ರಪ್ಪ ನಗ್ರಿ. ನಗೋದೇನಿದೆ ಆಂಟಿ, ನಿಜವಾಗ್ಲೂ ಖುಷಿ ಆಯ್ತು. ಮನು ಅವರು ಫಾರಿನಲ್ಲಿ ಓದಿದ್ರು, ಜನಪದ ಕಲೆನೆಲ್ಲ ಕಲ್ತಿದಾರಲ್ಲ, ಗ್ರೇಟ್. ಅದೆಲ್ಲ ನಮ್ಮ ವಂಶದಲ್ಲಿ ವ್ಯಕ್ತಿಗತವಾಗಿ ಬಂದಿರುತ್ತೆ. ಮೊದಲು ಬಲಗಾಲಲ್ಲಿ ಸೇರಿ ಓದ್ಬಿಟ್ಟು ಒಳಗೆ ಬಾ ತಾಯಿ. ಸರಿ ಅಜ್ಜಿ. ಬರೀ ಕಾಲ್ ಬೆಳ್ಳಲ್ಲಿ ಮುಟ್ಟಿಸ್ಬೇಡ, ಅದಕ್ಕೆ ನೋವಾಗಕ್ಕಿಲ್ಲ. ಮನೆಗೆ ಬರೋ ಹೆಣ್ಮಕ್ಳು ಸೇರ್ನ ಹೆಂಗ್ ಒದಿಬೇಕು ಅಂದ್ರೆ ಮನೆ ತುಂಬ ಅಕ್ಕಿ ಕಾಳೆಲ್ಲ ಚೆಲ್ಲಾಡೋಗ್ಬೇಕು. ಆಗ ಬರೋ ಸೊಸೆ ದೆಸೆಯಿಂದ ಮನೆ ಉದ್ಧಾರ ಆಯ್ತದೆ ಅಂತ ಅರ್ಥ. ನೋಡೋಣ ಹೆಂಗ್ ಒದಿತಿ ಅಂತ. ಬದಿ ಬದಿ ಬದಿ. ನಿಮ್ಮ ಅದೃಷ್ಟದಲ್ಲಿರೋ ಕೋಟಿ ಕೋಟಿ ಸಂಪಾದನೆಯಲ್ಲಿ 1 ರೂಪಾಯಿನೂ ಅನುಭವಿಸೋಕ್ಕಾಗಲ್ಲ, ಹಾಗೆ ಮಾಡ್ತಾರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡ